ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೈಯಕ್ತಿಕ ನಿಂದನೆಗಳಾಯ್ತು, ಅವರು ಡಿವೋರ್ಸ್ ವಿಚಾರಗಳು ಬಂತು, ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ತ್ರಿಷಾ ಇವರ ಸಂಬಂಧಗಳು ಬಂತು, ಇದೆಲ್ಲವೂ ಕೂಡ ಅನುಕಂಪವನ್ನ ಗಿಟ್ಟಿಸಿಕೊಂಡು ಗೆಲ್ಲೋದು ಕಾರಣ ಆಗೋಯ್ತಾ ವಿಜಯ್ ಅವರು? ಈ ಪ್ರಶ್ನೆ ಬಂತು. ಅದ್ರ ಜೊತೆಗೆ ಚುನಾವಣಾ ಪೂರ್ವದಲ್ಲೇ ಬಹುತೇಕ ರಾಷ್ಟ್ರೀಯ ಪಕ್ಷಗಳು ಸೇರಿದಂತೆ ಪ್ರಾದೇಶಿಕ ಪಕ್ಷಗಳು ಕೈ ಜೋಡಿಸೋದಕ್ಕೆ ಮುಂದೆ ಹೋದ್ರೂ ಕೂಡ ವಿಜಯ್ ಮನಸ್ಸು ಮಾಡಲಿಲ್ಲ ಅಂತ, ಒಬ್ಬಂಟಿಯಾಗಿ ಹೋರಾಟ ಮಾಡ್ತೀವಿ ಅಂತ ಒಂದು ಹಾಡು ನೆನಪಾಯ್ತು ಸರ್. ಅದಕ್ಕೆ ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅನ್ನೋದಕ್ಕೆ ಮೋಸ್ಟ್ಲಿ ವಿಜಯ್ ಸಾಕ್ಷಿಯಾಗಿ ಹೋದ್ರು ಅಂತ. ಅಬ್ಸಲ್ಯೂಟ್ಲಿ ನೀವು ಹೇಳಿದ್ರಲ್ಲ, ಒಂದು ವೈಯಕ್ತಿಕ ವಿಚಾರಗಳ ಬಗ್ಗೆ ಪ್ರಚಾರ ಮಾಡಲಾಯಿತು ಅಂತೇಳಿ. ದೀಸ್ ಆರ್ ಆಲ್ ಟ್ರೆಡಿಷನಲ್ ಟೂಲ್ ಕಿಟ್. ಇವೆಲ್ಲ ಸಾಂಪ್ರದಾಯಿಕ ಟೂಲ್ ಕಿಟ್ಗಳು. ಇವು ಅನೇಕ ರಾಜಕೀಯ ಪಕ್ಷಗಳು, ಅದರಲ್ಲೂ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಇದೆಲ್ಲ ವಾಡಿಕೆಯನ್ನು ಮಾಡ್ತಾನೆ ಬಂದಿದ್ದಾರೆ. ಯಾರೋ ಮೇಲಕ್ಕೆ ಬಂದರೆ ಅಥವಾ ರಾಜಕೀಯದಲ್ಲಿ ಪಾಸಿಬಿಲಿಟಿ ಹೆಚ್ಚಾಗ್ಬಿಟ್ರೆ ಅವರು ವೈಯಕ್ತಿಕ ವಿಚಾರಗಳನ್ನ ಹೊರಗೆ ತರೋ. ಆದರೆ ದೇ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಜೆನ್ ಝಿ ಥಿಂಕ್ಸ್. ಅರ್ಬನ್ ಡಸಂಟ್ ಕೇರ್ ಅಬೌಟ್ ಯರ್ ಪರ್ಸನಲ್ ಮ್ಯಾಟರ್ಸ್. ನಿಮ್ಮ ಈ ಬೆಂಗಳೂರಲ್ಲಾಗಲಿ ಚೆನ್ನೈಯಲ್ಲಾಗಲಿ ಇಲ್ಲಿನ ಯುವಕರು ಯುವತಿಯರು ನೀವು ವೈಯಕ್ತಿಕ ಲೈಫಲ್ಲಿ ನೀವು ಏನು ಮಾಡ್ತೀರಿ, ದೇ ಆರ್ ಲೀಸ್ಟ್ ಬಾದರ್ಡ್. ದೇ ಆರ್ ಬಾದರ್ಡ್ ಅಬೌಟ್ ವಾಟ್ ದೇ ಆರ್ ಗೋಯಿಂಗ್ ಟು ಗೆಟ್ ಔಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್. ದಟ್ಸ್ ಆಲ್ ದೇರ್ ಇಸ್ ಟು ಇಟ್. ಇಲ್ಲಿ ಮತ್ತು ಈ ಅನೇಕ ರಾಷ್ಟ್ರೀಯ ಪಕ್ಷಗಳ ಜೊತೆಯಲ್ಲಿ ಕೈಗೂಡಿಸೋ ಪ್ರಯತ್ನ ಆಯಿತು ಅಂತ ಹೇಳಿದ್ರಲ್ಲ, ಒಂದು ಮಟ್ಟದಲ್ಲಿ NDA ಕೂಡ ಮಾತುಕತೆ ಮಾಡ್ತು. ಕಾಂಗ್ರೆಸ್ ಜೊತೆಯಲ್ಲಿ ಇನ್ನೇನು ಆಗಿ ಹೋಯ್ತು ಅನ್ನೋ ವಿಚಾರ ಬಂತು. ಆವಾಗ ಕಾಂಗ್ರೆಸ್ಸಿನ ಹಿರಿಯ ತಲೆಗಳು ಮತ್ತು ಅಲ್ಲಿನ ಯುವಕರ ಮಧ್ಯೆ ಒಂದು ವ್ಯತ್ಯಾಸ ಉಂಟಾಗಿ ಅದಾಗಲೇ ಇಲ್ಲ. ಈಗ ನೋಡಿ, ಕಾಂಗ್ರೆಸ್ ಇಸ್ ಬಿಗ್ಗೆಸ್ಟ್ ಲೂಸರ್. ದೇ ಆರ್ ಕಾಂಗ್ರೆಸ್ ಇಸ್ ವೆರಿ ಟ್ಯಾಲೆಂಟೆಡ್ ಇನ್ ಮಿಸ್ಸಿಂಗ್ ದ ಬಸ್. ಕಾಂಗ್ರೆಸ್ ಎಲ್ಲೆಲ್ಲಿ ಕಾಂಗ್ರೆಸ್ ಬಿಟ್ವೀನ್ ವೆರೆವರ್ ದೇರ್ ವಾಸ್ ಅ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ADMK, ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಂಗ್ರೆಸ್ ಮತ್ತು ADMK ನೇರ ಫೈಟ್ ಇತ್ತಲ್ಲ, ಅವು ಸುಮಾರು 18 ಕ್ಷೇತ್ರಗಳಿದ್ದು ಅದರಲ್ಲಿ 14 TVK ಗೆದ್ದಿದೆ. ಹಿಟ್ ರೇಟ್ ಆಫ್ ಫಾರ್ TVK is 78%. in Congress versus ADMK constituencies. DMK versus BJP constituencies 60% TVK ತಗೊಂಡಿದೆ ಸೀಟ್ಗಳನ್ನು. DMK versus ADMK ಮೇನ್ ಅಪೋಸಿಷನ್ ಆ್ಯಂಡ್ ದ ರೂಲಿಂಗ್ ಪಾರ್ಟಿ ಇದರಲ್ಲಿ 35% ದೇರ್ ಹಿಟ್ ರೈಟ್. ಸೊ ಇದೆಲ್ಲ ಏನೇನು ತೋರಿಸಿದೆ ಅಂದರೆ, ತಮಿಳು ಸಿನಿಮಾ ಆಗಲಿ ತಮಿಳು ರಾಜಕಾರಣ ಆಗಲಿ ಭಾಳ ಕಾಲದಿಂದ ಇಡೀ ದೇಶಕ್ಕೊಂದು ಹೊಸ ದಿಕ್ಕನ್ನು ತೋರಿಸ್ತಾನೆ ಬಂದಿದೆ. ಆ ಕಾಲ ಮತ್ತೊಮ್ಮೆ ಬಂದಿದೆ ಈಗ. ಅದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ, ಹೇಗೆ ಅರಗಿಸ್ಕೊಳ್ತೀವಿ, ಅದರಿಂದ ನಾವು ಏನನ್ನು ತಗೊಳ್ತೀವಿ, that needs a lot of time for us to digest and infer. ಸೊ ಇದಂತೂ ದಿಸ್ ಇಸ್ ಫೆನಾಮಿನಲ್. ಆ್ಯಂಡ್ ವಿಜಯ್ ಮೂಲಕ ನಾವು ಈ ದೇಶದ ಯುವಕರಿಗೆ ಕಂಗ್ರ್ಯಾಚುಲೇಷನ್ ಹೇಳಬೇಕು. ದ್ಯಾಟ್ ದ ಫ್ಯೂಚರ್ ಇಸ್ ಇನ್ ರೈಟ್ ಹ್ಯಾಂಡ್ಸ್ ಅನ್ಸುತ್ತೆ ನನಗೆ. ಸೊ that's I'm very happy about the young people. Yes. ಯುವ ಸಮೂಹದ ಗೆಲುವು ಅಂತ ಅದನ್ನ ವಿಶ್ಲೇಷಣೆ ಮಾಡ್ತಿದ್ದಾರೆ ಹಿರಿಯ ಪತ್ರಕರ್ತರು. ಅಂದ್ರೆ ಡಿಸೈಡ್ ಮಾಡಿತ್ತು ಯುವ ಸಮೂಹ. ಕಾರಣ ಉದ್ಯೋಗ, ಶಿಕ್ಷಣ, ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಬೇಸತ್ತಿದ್ರ ಜನ. ಯುವ ಸಮೂಹ ಅದರಿಂದ ಬೇಸತ್ತಿತ್ತ, ಅದರಿಂದ ಆಚೆ ಬರೋದಕ್ಕೆ ಇನ್ಯಾವುದೋ ಒಂದು ಆಯ್ಕೆಯನ್ನು ಹುಡುಕ್ತಾ ಇದ್ರ. ಅವಾಗ ಆಯ್ಕೆ ಆಗಿದ್ದು ವಿಜಯ್ ಅವರ ಈ ಪ್ರಶ್ನೆ. ಅದರ ಜೊತೆಗೆ ವಿಜಯ್ ಅವರು ಒಂದು ಮಾತನ್ನ ಹೇಳ್ಬಿಟ್ರು ಚುನಾವಣಾ ಅಖಾಡದಲ್ಲಿ, ಇನ್ನು ಮುಂದೆ ನಟನೆ ಅಲ್ಲ, ಜನರ ಸೇವೆಗೆ ನನ್ನ ಜೀವನ ಮುಡಿಪಾಗಿಡ್ತೀನಿ, ಕಂಪ್ಲೀಟ್ ಆಗಿ ಜನರ ಸೇವೆಯಲ್ಲಿ ಇದ್ದು ಬಿಡ್ತೀನಿ ಅಂತ. ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಯ್ತಾ? ಈ ಪ್ರಶ್ನೆ ಇದೆ. ಜೊತೆಗೆ ವಿಜಯ್ಗೆ ಅತಿ ದೊಡ್ಡ ಶಕ್ತಿ ಆಗಿದ್ದು ನಾರಿ ಶಕ್ತಿನ ತಮಿಳುನಾಡಲ್ಲಿ, ಅದು ವರ್ಕೌಟ್ ಆಯ್ತಾ? ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಚಿಕ್ಕದೊಂದು ವಿರಾಮದ ನಂತರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.